ಎಲ್ರಿಗೂ ನಮಸ್ಕಾರ. ಬರವಣಿಗೆ ಲೋಕ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ತಿಳಿಸ್ತಾ ಇರೋವಂಥ ವಿಷಯ ಏನಂತಂದರೆ, ವರಮಹಾಲಕ್ಷ್ಮಿ ಪೂಜೆಗೆ ಬೇಕಾಗಿರುವಂಥ ಸಾಮಗ್ರಿಗಳೇನೇನು, ಆ ಪೂಜೆಯ ಮಹತ್ವ ಏನು, ಮತ್ತು ಆ ಪೂಜೆನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಎಲ್ಲಿಯೂ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹೊಸದಾಗಿ ಯಾರಾದರೂ ಪೂಜೆ ಮಾಡ್ತಾಯಿದ್ರೆ ಈ ವಿಡಿಯೋ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ವರಲಕ್ಷ್ಮಿ ಅಥವಾ ವರಮಹಾಲಕ್ಷ್ಮಿ ವ್ರತದ ಉಪವಾಸದ ನಿಯಮಗಳು ತುಂಬ ಕಟ್ಟುನಿಟ್ಟಾಗಿ ಇರಬೇಕು. ಈ ವ್ರತವನ್ನು ಹೆಚ್ಚಾಗಿ ಮದುವೆಯಾಗಿರುವಂಥ ಮಹಿಳೆಯರೇ ಮಾಡೋದು. ತಮ್ಮ ಪತಿ ಹಾಗೂ ಮಕ್ಕಳು ಮತ್ತು ಮನೆಯ ಇತರ ಕುಟುಂಬದ ಸದಸ್ಯರಿಗೋಸ್ಕರ, ಅವರ ಯೋಗಕ್ಷೇಮಕ್ಕೋಸ್ಕರ ಈ ಹಬ್ಬವನ್ನು ಆಚರಿಸುತ್ತಾರೆ. ಹಿಂದೂ ಸಂಪ್ರದಾಯದ ಪ್ರಕಾರ ಈ ದಿನದಂದು ವರಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಸಂಪತ್ತು, ಭೂಮಿ, ಬುದ್ಧಿವಂತಿಕೆ, ಪ್ರೀತಿ, ಖ್ಯಾತಿ, ಶಾಂತಿ, ತೃಪ್ತಿ ಮತ್ತು ಶಕ್ತಿಯ 8 ದೇವತೆಗಳಾದ ಅಷ್ಟಲಕ್ಷ್ಮಿಯನ್ನು ಪೂಜಿಸುವುದಕ್ಕೆ ಸಮಾನವಾಗಿರುತ್ತದೆ. ಈ ವರಲಕ್ಷ್ಮಿ ವ್ರತವು ಹಿಂದೂ ಹಬ್ಬಗಳಲ್ಲಿ ಪ್ರಮುಖವಾದಂತಹ ಹಬ್ಬ. ಇಲ್ಲಿ ಭಕ್ತರು ಹೆಚ್ಚಾಗಿ ಮಹಿಳೆಯರೇ ಆಗಿರುತ್ತಾರೆ. ವಿಷ್ಣುವಿನ ಪತ್ನಿಯಾದ ಲಕ್ಷ್ಮೀ ದೇವಿಯನ್ನು ಈ ದಿನ ವಿಜೃಂಭಣೆಯಿಂದ ಪೂಜಿಸುತ್ತಾರೆ. ಈ ವರ್ಷ 2024 ಆಗಸ್ಟ್ 16ರ ಶುಕ್ರವಾರದಂದು ವರಲಕ್ಷ್ಮಿ ಹಬ್ಬವನ್ನು ಆಚರಿಸಲಾಗುತ್ತದೆ. ವರಲಕ್ಷ್ಮಿ ವ್ರತದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವ ವಿಧಾನ, ಮಹತ್ವ, ಮಂತ್ರ ಮತ್ತು ಪೂಜಾ ಸಾಮಗ್ರಿಗಳ ಬಗ್ಗೆ ಒಂದೊಂದಾಗಿ ತಿಳಿಯೋಣ. ಮೊದಲನೆಯದು, ನಾವು ಈ ವರಲಕ್ಷ್ಮಿ ವ್ರತದ ದಿನ ಪೂಜಿಸಬೇಕಾದಂತಹ ಅಷ್ಟಲಕ್ಷ್ಮಿಯರು ಯಾರೆಂಬುದನ್ನು ತಿಳಿಯೋಣ. ಮೊದಲನೆಯದಾಗಿ ಆದಿಲಕ್ಷ್ಮಿ, ಅಂದರೆ ರಕ್ಷಣೆ ನೀಡುವಂತಹ ಆದಿಲಕ್ಷ್ಮಿ, ಸಂಪತ್ತನ್ನು ನೀಡುವಂತಹ ಧನಲಕ್ಷ್ಮಿ, ಧೈರ್ಯವನ್ನು ನೀಡುವಂತಹ ಧೈರ್ಯಲಕ್ಷ್ಮಿ, ಸಮೃದ್ಧಿಯನ್ನು ನೀಡುವಂತಹ ಸೌಭಾಗ್ಯಲಕ್ಷ್ಮಿ, ವಿಜಯವನ್ನು ತರುವಂತಹ ವಿಜಯಲಕ್ಷ್ಮಿ, ಪೋಷಣೆ ಮಾಡುವಂತಹ ಧಾನ್ಯಲಕ್ಷ್ಮಿ, ಸಂತಾನವನ್ನು ನೀಡುವಂತಹ ಸಂತಾನಲಕ್ಷ್ಮಿ, ಬುದ್ಧಿವಂತಿಕೆಯ ವಿದ್ಯಾಲಕ್ಷ್ಮಿ. ಈ ಅಷ್ಟಲಕ್ಷ್ಮಿಯರನ್ನು ವರಲಕ್ಷ್ಮಿ ವ್ರತದಂದು ಪೂಜಿಸಬೇಕು. ಇನ್ನು ವರಲಕ್ಷ್ಮಿ ವ್ರತದ ನಿಯಮಗಳು ಏನೆಂದರೆ, ವರಲಕ್ಷ್ಮಿ ವ್ರತವನ್ನು ಮಾಡಲು ಬಯಸುವಂಥವರು ಈ ದಿನ ಊಟ ಮಾಡುವುದನ್ನು ತ್ಯಜಿಸಬೇಕು. ವರಲಕ್ಷ್ಮಿ ಪೂಜೆಯ ಮೊದಲು ಏನನ್ನೂ ತಿನ್ನಬೇಡಿ. ಮೊದಲು ವರಲಕ್ಷ್ಮಿ ಪೂಜೆಯನ್ನು ಮಾಡಿ ಲಕ್ಷ್ಮೀ ದೇವಿಗೆ ಆರತಿಯನ್ನು ಸಲ್ಲಿಸಿ, ಕುಟುಂಬದ ಸದಸ್ಯರಿಗೆ ಹಾಗೂ ಸ್ನೇಹಿತರಿಗೆ ಪ್ರಸಾದವನ್ನು ವಿತರಿಸಿ, ರಾತ್ರಿ ವರಲಕ್ಷ್ಮಿಯ ಆರತಿ ಅರ್ಚನೆ ಮಾಡಿದ ನಂತರ ಹಣ್ಣುಗಳನ್ನು ತಿನ್ನಬಹುದು. ಮರುದಿನ ಪಾರಣ ಮಾಡಿದ ನಂತರ ಊಟ ಮಾಡಬೇಕು. ಇನ್ನು ಈ ವರಮಹಾಲಕ್ಷ್ಮಿ ಪೂಜೆಯ ಮಹತ್ವ ಏನೆಂಬುದನ್ನು ತಿಳಿಯೋಣ. ವಿವಾಹಿತ ಮಹಿಳೆಯರು ತಮ್ಮ ಕುಟುಂಬದ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸಲು ತಮ್ಮ ಬಲ ಮಣಿಕಟ್ಟಿನ ಮೇಲೆ ಪವಿತ್ರ ದಾರವನ್ನು ಕಟ್ಟಿಕೊಂಡು ಉಪವಾಸವನ್ನು ಇಟ್ಟುಕೊಳ್ಳುವ ಮೂಲಕ ವರಲಕ್ಷ್ಮಿ ವ್ರತವನ್ನು ಮಾಡುತ್ತಾರೆ. ಈ ದಿನದಂದು ಅವರು ಭೌತಿಕ ಸೌಕರ್ಯಗಳು ಮತ್ತು ಸಮೃದ್ಧಿ ಸಂಪತ್ತನ್ನು ಪಡೆಯಲು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಸಹ ಕೋರುತ್ತಾರೆ. ಲಕ್ಷ್ಮೀ ದೇವಿಯು ಸಂಪತ್ತನ್ನು ಪ್ರತಿನಿಧಿಸುವುದರಿಂದ ಆನಂದಮಯ ಜೀವನ ಮತ್ತು ಲೌಕಿಕ ಸುಖಗಳನ್ನು ಬಯಸುವವರಿಗೆ ಈ ದಿನವು ಮಹತ್ವದ್ದಾಗಿದೆ. ಆದ್ದರಿಂದ ಈ ದಿನದಂದು ಭಕ್ತರು ವರಲಕ್ಷ್ಮಿಯನ್ನು ಪೂಜಿಸುತ್ತಾರೆ. ವರಮಹಾಲಕ್ಷ್ಮಿ ಪೂಜೆಗೆ ಬೇಕಾಗಿರುವಂಥ ಸಾಮಗ್ರಿಗಳು, ಕೆಲವೊಬ್ಬರು ಮುಂಚೆಯಿಂದಲೂ ಕೆಲವೊಂದು ಶಾಸ್ತ್ರ ಸಂಪ್ರದಾಯಗಳನ್ನು ಅನುಸರಿಸಿಕೊಂಡು ಈ ತಾಯಿಯ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಇದೇ ಮೊದಲನೇ ಬಾರಿಗೆ ತಾಯಿ ಪೂಜೆನ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಇದೊಂದು ವಿಷಯ ಅವ್ರಿಗೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಮೊದಲನೇದಾಗಿ ದೇವಿಯ ಮುಖವಾಡ. ದೇವಿಯ ಮುಖವಾಡ ಏನಕ್ಕೆ ಅಂತಂದರೆ, ಕಾಯಿ ಇರುತ್ತಲ್ಲ, ಕಾಯಿಗೆ ಕಟ್ಟೋಕ್ಕೋಸ್ಕರ. ಅನುಕೂಲ ಇರೋರು ತಾಯಿ ಮುಖವಾಡನ ತರ್ಬೋದು. ಇಲ್ಲ ಅಂದರೆ ಕಾಯಿಗೇ ಅಲಂಕಾರ ಮಾಡಿ ಅರಿಶಿಣ ಕುಂಕುಮದಿಂದ ತಾಯಿಯ ಚಿತ್ರವನ್ನು ಬಿಡಿಸಿ ಪೂಜೆ ಕೂಡ ಮಾಡ್ಬೋದು. ಕಳಶ,
ದೇವಿಗೆ ಸೀರೆ ವರ್ಷನೂ ತಾಯಿಗೆ ಹೊಸದಾಗಿಯೇ ಸೀರೆ ತಗೋಬೇಕು. ಈ ವರ್ಷ ತಗೊಂಡಿರೋ ಸೀರೆನ ಮತ್ತೆ ಮುಂದಿನ ವರ್ಷ ತಾಯಿಗೆ ಉಡಿಸೋ ಹಾಗಿಲ್ಲ. ಆ ಸೀರೆನ ಮುತ್ತೈದೆ ಆದಂತಹ ಆ ಮನೆಯ ಒಡತಿ ಅಥವಾ ಆ ಮನೆಯಲ್ಲಿರೋವಂಥ ಯಾರಾದರೂ ಮುತ್ತೈದೆಯರು ಆ ಸೀರೆನ ಉಟ್ಕೋಬೋದು. ಮತ್ತು ದೇವಿಗೆ ತಂದಂತಹ ಸೀರೆಯ ಬ್ಲೌಸ್ ಪೀಸ್ನ ಕಟ್ ಮಾಡಬಾರ್ದು. ಅದಕ್ಕೆ ಯಾವುದೇ ರೀತಿ ಹೊಲಿಗೆ ಕೂಡ ಹಾಕಿಸ್ದೇನೆ ಹಾಗೇ ತಾಯಿಗೆ ಉಡಿಸ್ಬೇಕು. ನೆಕ್ಸ್ಟು ದೇವಿಗೆ ಆಭರಣಗಳು, ರೆಡಿಮೇಡ್ ಕೂದಲುಗಳು ಮತ್ತು ಒಂದಿಷ್ಟು ಪರಿಕರಗಳು. ತಾಯಿಗೆ ಏನೇನು ಅಲಂಕಾರ ಮಾಡೋಕ್ಕೆ ಬೇಕಾಗ್ಬೋದು ಅಂತ ಹೆಂಗಸರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಓಲೆ, ಸರ, ಇವಾಗ ರೆಡಿಮೇಡಾಗಿ ಕೈ ಕಾಲು ಎಲ್ಲ ಕೂಡ ಬಂದಿದೆ. ಅದಕ್ಕೆ ಕಾಲಿಗೆ ಗೆಜ್ಜೆ, ಕೈಗೆ ಬಳೆ, ತಲೆಗೆ ಕಿರೀಟ, ಹೀಗೆ ಹಲವಾರು ಪೂಜೆ ಸಾಮಗ್ರಿಗಳನ್ನ ತಗೋಬೇಕು. ನೆಕ್ಸ್ಟು ಒಂದು ಕನ್ನಡಿ, ಸಿಪ್ಪೆ ಸಹಿತ 3 ತೆಂಗಿನಕಾಯಿ, ಹೂಗಳು. ತಾಯಿಗೆ ಹೂಗಳು ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಸೇವಂತಿಗೆ ಹೂವನ್ನ ತರೋದನ್ನು ಮರಿಲೇಬೇಡಿ ಪೂಜೆಗೆ, ಅದನ್ನು ಮುಖ್ಯವಾಗಿ ತನ್ನಿ. ಇನ್ನು ಮಣಿಕಟ್ಟಿಗೆ ಕಟ್ಟಲು ಪವಿತ್ರ ಹಳದಿ ದಾರ, ಪೀಠ ಅಥವಾ ಮರದ ಮಣೆ. ಕಳಸ ಮಡಗೋದಕ್ಕೆ ಈ ಪೀಠ ಬೇಕಾಗುತ್ತೆ. ಇನ್ನು ತಾಜಾ ಹೂಗಳಿಂದ ಮಾಡಿದಂತಹ ಹಾರ, ವಿಳ್ಯದೆಲೆ, ಅಡಿಕೆ, ಹಣ್ಣುಗಳು, ಬಾಳೆಹಣ್ಣು, ಅರಿಶಿಣ, ಚಂದನ, ಕುಂಕುಮ, ಬಿಳಿ ರಂಗೋಲಿ ಪುಡಿ, ಅಕ್ಷತೆ ಕಾಳು, ಅಕ್ಕಿ, ಎಣ್ಣೆ, ತುಪ್ಪ ಮತ್ತು ದೀಪ, ಧೂಪ ದ್ರವ್ಯದ ತುಂಡುಗಳು, ಕರ್ಪೂರ, ಲೋಹದ ಅಥವಾ ಬೆಳ್ಳಿಯ ತಟ್ಟೆ. ಇನ್ನು ವರಮಹಾಲಕ್ಷ್ಮಿ ಪೂಜೆ ಮಾಡುವ ವಿಧಾನ. ವರಮಹಾಲಕ್ಷ್ಮಿ ಪೂಜೆಯ ದಿನ ತಾಯಿ ಪೂಜೆಯನ್ನು ಮಾಡಲು ಬಯಸುವವರು ಬೇಗನೆ ಎದ್ದು ಸ್ನಾನ ಮುಗಿಸಬೇಕು. ಉಪವಾಸವು ಸೂರ್ಯೋದಯದಿಂದ ಪ್ರಾರಂಭವಾಗುತ್ತದೆ ಮತ್ತು ಸೂರ್ಯಾಸ್ತದವರೆಗೆ ಅಥವಾ ಪೂಜೆ ಮುಗಿಯುವವರೆಗೆ ಮುಂದುವರಿಯುತ್ತದೆ. ಗಂಗಾ ಜಲದಿಂದ ಅಥವಾ ಸಾಮಾನ್ಯ ನೀರಿನಿಂದ ಪೂಜಾ ಸ್ಥಳವನ್ನು ಶುದ್ಧೀಕರಿಸಬೇಕು. ಮರದ ಮಣೆ ಅಥವಾ ಪೀಠದ ಮೇಲೆ ನೀರಿನಲ್ಲಿ ಬೆರೆಸಿದ ಅರಿಶಿಣವನ್ನು ಹಚ್ಚಿ ಮತ್ತು ನಂತರ ಅಕ್ಕಿ ಪುಡಿಯಿಂದ ರಂಗೋಲಿಯನ್ನು ಹಾಕಿ, ನಂತರ ಪೀಠದ ಮಧ್ಯದಲ್ಲಿ ಸ್ವಲ್ಪ ಅಕ್ಷತೆ ಹಾಕಿ ಮತ್ತು ಅದರ ಮೇಲೆ ಲೋಹದ ತಟ್ಟೆಯನ್ನು ಇರಿಸಿ. ತಟ್ಟೆಯಲ್ಲಿ ಹಸಿ ಅಕ್ಕಿಯನ್ನು ಸಮವಾಗಿ ಹರಡಿ ಅರಿಶಿಣ ಮತ್ತು ಕುಂಕುಮವನ್ನು ಕಲಶದ ಮೇಲೆ ಹಚ್ಚಿ ಮತ್ತು ತಟ್ಟೆಯ ಮಧ್ಯದಲ್ಲಿ ಇರಿಸಿ. ಕಲಶಕ್ಕೆ ನೀರು ಹಾಕಿ ಸ್ವಲ್ಪ ಅಕ್ಷತೆ ಹಾಕಿ ಕಲಶದ ಮೇಲೆ ತೆಂಗಿನಕಾಯಿಯನ್ನು ಇರಿಸಿ. ತೆಂಗಿನಕಾಯಿಯ ಮೇಲೆ ಲಕ್ಷ್ಮೀ ದೇವಿಯ ಮುಖವನ್ನು ಹಾಕಿ ಕಳಶಕ್ಕೆ ಸೀರೆಯನ್ನು ಉಳಿಸಿ ಆಭರಣಗಳನ್ನು ತೊಡಿಸಿ ಹೂವಿನ ಹಾರವನ್ನು ಹಾಕಿ ಕನ್ನಡಿಯನ್ನು ದೇವತೆಯ ಹಿಂದೆ ಇರಿಸಿ ನಂತರ ಎಣ್ಣೆಯ ದೀಪವನ್ನು ಬೆಳಗಿಸಿ ಹಳದಿ ಬಣ್ಣದ ದಾರವನ್ನು ಲಕ್ಷ್ಮೀ ದೇವಿಯ ಮುಂದೆ ಇಡಿ. ದೇವರನ್ನು ಅಲಂಕರಿಸಿದ ನಂತರ ಗಣೇಶನಿಗೆ ಪ್ರಾರ್ಥನೆ ಸಲ್ಲಿಸಿ ನಂತರ ವರಲಕ್ಷ್ಮೀ ದೇವಿಗೆ ಸಮರ್ಪಿತವಾದಂತಹ ಪವಿತ್ರ ಮಂತ್ರಗಳನ್ನು ಪಠಿಸಿ. ನೀವು ಮಹಾಲಕ್ಷ್ಮಿ ಸಹಸ್ರನಾಮ ಸ್ತೋತ್ರವನ್ನು ಸಹ ಪಠಿಸಬಹುದು. ಹೂವುಗಳನ್ನು ಒಂದೊಂದಾಗಿ ಅರ್ಪಿಸಿ ಮತ್ತು ನಂತರ ತಾಂಬೂಲವನ್ನು ಅರ್ಪಿಸಿ. ದೇವಿಗೆ ನೈವೇದ್ಯವನ್ನು ಅರ್ಪಿಸಿ ನಂತರ ದೇವಿಗೆ ಆರತಿಯನ್ನು ಮಾಡಿ ನಿಮ್ಮ ಬಲ ಮಣಿಕಟ್ಟಿನ ಸುತ್ತಲೂ ಪವಿತ್ರ ದಾರವನ್ನು ಕಟ್ಟುವ ಮೂಲಕ ಪೂಜೆಯನ್ನು ಮುಕ್ತಾಯಗೊಳಿಸಿ. ವರಮಹಾಲಕ್ಷ್ಮಿ ಪೂಜೆಯನ್ನು ಈ ಮೇಲಿನ ವಿಧಿವಿಧಾನಗಳಂತೆ ಮಾಡುವುದರಿಂದ ಲಕ್ಷ್ಮೀ ಪೂಜೆಯ ಪೂರ್ಣ ಫಲವು ಪ್ರಾಪ್ತವಾಗುತ್ತದೆ ಹಾಗೂ ಪೂಜೆಯಲ್ಲಿ ಈ ಮೇಲಿನ ವಸ್ತುಗಳನ್ನು ಬಳಸಿಕೊಳ್ಳಬಹುದು ಅಥವಾ ಇನ್ನೂ ಹೆಚ್ಚಿನ ವಸ್ತುಗಳನ್ನು ಸಹ ಬಳಸಬಹುದು. ಇನ್ನು ವರಮಹಾಲಕ್ಷ್ಮಿಯ ಮಂತ್ರ ಏನೆಂದರೆ, ಪದ್ಮಾಸನೆ ಪದ್ಮಾಕರೆ ಸರ್ವಲೌಕೈಕ ಪೂಜಿತೆ ನಾರಾಯಣ ಪ್ರಿಯೆ ದೇಹಿ ಸುಪ್ರೀತ ಭವ ಸರ್ವದಾ. ಇದು ವರಮಹಾಲಕ್ಷ್ಮಿಯ ಮಂತ್ರ. ನೀವು ವರಮಹಾಲಕ್ಷ್ಮಿಯನ್ನು ಪೂಜಿಸುವಾಗ ಈ ಮಂತ್ರ ಹೇಳ್ಕೊಂಡು ತಾಯಿ ಪೂಜೆನ ಮಾಡಬಹುದು. ಇದಿಷ್ಟು ವರಮಹಾಲಕ್ಷ್ಮಿ ಪೂಜೆಗೆ ಬೇಕಾಗಿರುವಂತಹ ಸಾಮಗ್ರಿಗಳ ಬಗ್ಗೆ
ವರಮಹಾಲಕ್ಷ್ಮಿ ವ್ರತದ ಮಹತ್ವದ ಬಗ್ಗೆ ಮಾಹಿತಿಯಾಗಿತ್ತು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.